ನಮಸ್ತೆ ಎಲ್ಲರಿಗೂ. ಇನ್ನೇನು 2025 ಮುಗಿತಾ ಇದೆ. ಹೊಸ ವರ್ಷ ಕಾಲಿಡ್ತಾ ಇದ್ದೀವಿ ಎಲ್ಲರೂ. 2026ಕ್ಕೆ ಬರ್ತಾ ಇದ್ದೀವಿ. ಒಂಥರ ಎಕ್ಸೈಟ್ಮೆಂಟ್ ಎಲ್ಲರಿಗೆ, ಒಂಥರ ಖುಷಿ ಒಳಗಡೆ. ಇನ್ನೇನಪ್ಪ 2026 ಬರುತ್ತೆ. 31ನೇ ತಾರೀಕು ನೈಟ್ ಏನು ಮಾಡೋಣ, ಎಕ್ಸೈಟ್ಮೆಂಟ್ ಇರುತ್ತೆ. ಪಾರ್ಟಿ ಮಾಡೋಣ, ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಔಟಿಂಗ್ ಹೋಗೋಣ, ಮಸ್ತ್ ಎಂಜಾಯ್ ಮಾಡೋಣ, ಸಖತ್ ಚಿಲ್ ಆಗೋಣ ಅಂತಂದಿರುತ್ತೆ. ಸೊ ಇದೆಲ್ಲ ಮೇನ್ ನಮ್ಮ ಮೈಂಡು ನಮಗೆ ಎಕ್ಸೈಟ್ಮೆಂಟ್ ಮಾಡುತ್ತೆ, ನಮ್ಮ ಮೈಂಡ್ ಗೇಮ್ ಮಾಡುತ್ತೆ ಇದೆಲ್ಲ. ಸೊ ಆದಷ್ಟು ನಿಮ್ಮ ಮೈಂಡನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಫ್ಯಾಮ್ಲಿ ಬಗ್ಗೆ ಥಿಂಕ್ ಮಾಡಿ, ನಿಮ್ಮ ಬಗ್ಗೆ ಥಿಂಕ್ ಮಾಡಿ. ಸೊ ನೀಟಾಗಿ ಕಾಮಾಗಿ ಥಿಂಕ್ ಮಾಡಿ, ಏನು ಮಾಡೋಣ, ಏನು ಮಾಡೋದು ಬೇಡ ಅಂತೇಳಿ. ಸೊ ಈ ನ್ಯೂ ಇಯರು ನಮಗೆ ಖುಷಿ ಕೊಡಲಿ, ದುಃಖ ಕೊಡೋದು ಬೇಡ. ಯಾವುದೇ ಥರದ್ದು ಏನೋ ಮಾಡೋಕ್ಕೋಗಿ ನಾವೇನೋ ಮಾಡಿದ್ವಿ ಅನ್ನೋ ರೀತಿ ಆಗೋದು ಬೇಡ. ಸೊ ದಯಮಾಡಿ ಎಲ್ಲರೂ ನೀಟಾಗಿ ಆರಾಮಾಗಿ ಕಾಮಾಗಿ ಥಿಂಕ್ ಮಾಡಿ, ಪಾಸಿಟಿವಾಗಿ ಥಿಂಕ್ ಮಾಡಿ, ಏನು ಮಾಡೋಣ ಏನು ಬೇಡ ಅಂತಂದೇಳಿ. ಯಾಕಂದರೆ ಹೊಸ ವರ್ಷ, ಹೊಸ ಅವಕಾಶಗಳು, 365 ದಿನ ಹೊಸ ದಿನಗಳು, ಹೊಸ ಅವಕಾಶಗಳು ನಮ್ಮ ದೇವ್ರು ಕೊಡ್ತಾ ಇದ್ದಾನೆ. ಸೊ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ, ಒಳ್ಳೇದು ಮಾಡೋಣ, ಒಳ್ಳೇದು ಆಗಲಿ ನಮಗೆಲ್ಲ. ಸೊ ಆರೋಗ್ಯವಾಗಿರೋಣ, ನಮ್ಮ ಹೆಲ್ತ್ ಚೆನ್ನಾಗಿ ಕಾಪಾಡ್ಕೊಳ್ಳೋಣ, ಒಳ್ಳೆ ಊಟ ತಿನ್ನೋಣ. ಸೊ ನಮ್ಮದು ಏನೇ ಗುರಿ ಇರಲಿ, ಏನೇ ಇರಲಿ, ಸಕ್ಸಸ್ ಇರಲಿ, ಸೊ ಅದ್ರ ಬಗ್ಗೆ ಥಿಂಕ್ ಮಾಡೋಣ. ನಮ್ಮ ಗೋಲ್ ರೀಚ್ ಆಗೋ ಪ್ರಯತ್ನ ಮಾಡೋಣ. ಸೊ ಹೆಲ್ತಿಯಾಗಿರೋಣ. ಹೆಲ್ತ್ ಈಸ್ ವೆಲ್ತ್ ಅಂತ ಅಂತಾರೆ ದೊಡ್ಡವರು. ಸೊ ಬೆಟರ್ ವಿ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್, ಬಿ ಕೇರ್ಫುಲ್. ನಮ್ಮ ಮೈಂಡನ್ನ ನಾವು ಕಂಟ್ರೋಲಾಗಿ ಇಟ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.